ಆಕಾಶವಾಣಿ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಹ್ಯಾಶ್ಟ್ಯಾಗ್ ಮತದಾತ ಜಂಕ್ಷನ್. ಎಲ್ಲರಿಗೂ ನಮಸ್ಕಾರ. ಕೇಳಿದ್ರೆ ನಿಮಗೆಲ್ಲರಿಗೂ ಕೂಡ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಹಲವಾರು ಗ್ರಾಮ, ಜಿಲ್ಲೆ, ನಗರಗಳಿಂದಾದ ನಮ್ಮ ದೇಶ ಭಾರತ ವಿಶ್ವದ ಅತಿ ದೊಡ್ಡ ಲೋಕತಂತ್ರ ಬುನಾದಿಯ ಮೇಲೆ ನಿಂತಿದೆ. ಪ್ರತಿಯೊಬ್ಬ ನಾಗರಿಕರ ಮತಗಳಿಗೆ ಹಲವಾರು ವರ್ಷಗಳಿಂದ ಮಾನ ಸನ್ಮಾನ ನೀಡುತ್ತಾ ಬಂದಿದೆ ನಮ್ಮ ದೇಶ. ನಮ್ಮ ದೇಶದ ವಿಶೇಷತೆ ಎಂದರೆ ರಾಜಧಾನಿಯಿಂದ ಹಿಡಿದು ಕೇವಲ ಒಬ್ಬ ಮತದಾರರಿರುವ ಅತಿ ದೂರದ ಗ್ರಾಮದಲ್ಲಿಯೂ ಸಹ ಮತದಾನ ಬೂತ್ ಸಿದ್ಧಪಡಿಸಲಾಗುತ್ತದೆ. ನಮ್ಮ ದೇಶ ಮತದಾನದಲ್ಲಿ ಇಟ್ಟಿರುವ ವಿಶ್ವಾಸ ದೊಡ್ಡದು. ಹಾಗಾಗಿ ನಮ್ಮ ಭಾರತದ ಪ್ರಜಾಪ್ರಭುತ್ವ ಬಹಳ ವಿಶೇಷವಾದುದು. ಸ್ನೇಹಿತರೆ, ಭಾರತ ಯಾವ ರೀತಿಯ ದೇಶ ಅಂತಂದ್ರೆ ಇಲ್ಲಿ ಮತದಾನ ಮತ್ತೆ ಮತದಾರರ ಮೇಲೆ 100% ವಿಶ್ವಾಸ ಇದೆ. ಇದೇ ಕಾರಣದಿಂದಾನೇ ದೇಶದ ಪ್ರತಿಯೊಬ್ಬ ಮತದಾರನ ಬಗ್ಗೆ ಗೌರವನೂ ಇದೆ. ಭಾರತದ ಚುನಾವಣಾ ಆಯೋಗ ಚುನಾವಣಾ ಪ್ರಕ್ರಿಯೆಯನ್ನ ಇನ್ಕ್ಲೂಸಿವ್ ಆಗಿಸೋದಕ್ಕೋಸ್ಕರ, ಅಂದ್ರೆ ನಾವೀಗ ಏನ್ ಹೇಳ್ತೀವಿ, ಎಲ್ಲರನ್ನೂ ಒಳಗೊಳ್ಳುವಂತೆ ಮಾಡೋದು ಅಂತ ಏನ್ ಹೇಳ್ತೀವಲ್ಲ, ಅದಕ್ಕಾಗಿ ಈ ಚುನಾವಣಾ ಆಯೋಗ ಪ್ರಯತ್ನನೂ ಪಡ್ತಾ ಇದೆ. ಭಾರತದ ಯಾವುದೇ ಪ್ರಜೆನೂ ರಾಷ್ಟ್ರ ನಿರ್ಮಾಣದ ಈ ಅಭೂತಪೂರ್ವ ಕಾರ್ಯದಿಂದ ವಂಚಿತರಾಗಬಾರದು, ಚುನಾವಣಾ ಪ್ರಕ್ರಿಯೆಯಿಂದನೂ ವಂಚಿತರಾಗಬಾರದು. ಹೌದು ಅಂಕಲ್, ಇಲ್ಲಿ ಚುನಾವಣಾ ಆಯೋಗ ದಿವ್ಯಾಂಗರಿಗೆ ಮತ್ತೆ ವೃದ್ಧರಿಗೆ ಬಹಳಷ್ಟು ಸೌಲಭ್ಯಗಳನ್ನ ಕೊಟ್ಟಿದೆ. ನಿಜ. ಯಾಕೆಂದ್ರೆ ಮತದಾನದ ಬೂತ್ ವರೆಗೆ ಬರೋದಕ್ಕೆ ಆಗ್ಲಿ ಅಥವಾ ಮತ ಚಲಾಯಿಸೋದಕ್ಕೆ ಆಗ್ಲಿ ಇವ್ರಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ. ಇದಷ್ಟೇ ಅಲ್ಲ ಭಾರತಿ, ನಮ್ಮ ಈ ಟ್ರಾನ್ಸ್ಜೆಂಡರ್ಸ್ ಇದಾರಲ್ಲ, ಅನ್ಯಲಿಂಗಿಗಳು, ಅವರನ್ನು ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಸೇರಿಸೋ ಪ್ರಯತ್ನನ ನಮ್ಮ ಚುನಾವಣಾ ಆಯೋಗ ನಡೆಸ್ತಾನೆ ಇದೆ. ಜೊತೆನಲ್ಲಿ ಪ್ರತಿಯೊಬ್ಬ ಮತದಾರರನ್ನ ತಲುಪೋ ಉದ್ದೇಶದಿಂದ ಈ ಅಲಮಾರಿಗಳಿರಬಹುದು ಅಥವಾ ಸ್ಲಂ ನಿವಾಸಿಗಳಿರಬಹುದು, ಅವರ ಹೆಸರುಗಳನ್ನು ಸಹ ಮತದಾರ ಪಟ್ಟಿನಲ್ಲಿ ಸೇರಿಸಲಾಗ್ತಾ ಇದೆ. ಹೌದಾ ಅಂಕಲ್? ಇಷ್ಟೇ ಅಲ್ಲಮ್ಮ, ಭಾರತದ ಚುನಾವಣಾ ಆಯೋಗ ಚುನಾವಣೆಯನ್ನ ಜನಪರವಾಗಿಸೋದಕ್ಕೋಸ್ಕರ ಬಹಳಷ್ಟು ಕ್ರಮಗಳನ್ನ ಕೈಗೊಂಡಿದೆ. ಕಳೆದ ಜನವರಿ 25 ನಮ್ಮ ಈ ರಾಷ್ಟ್ರೀಯ ಮತದಾರ ದಿನ ನಡೀತಲ್ಲ, ಆ ಸಂದರ್ಭದಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು ಚುನಾವಣೆಗಳನ್ನ ಜನಪರವಾಗಿಸೋ ಸಂದೇಶವನ್ನು ಸಹ ನೀಡಿದ್ರು. ಅದನ್ನ ಒಂದ್ಸತಿ ಕೇಳ್ಬಿಡೋಣವಾ? ಆಯ್ತು ಅಂಕಲ್. किसी भी लोकतंत्र में सबसे अहम भूमिका उसके मतदाताओं की ही हो सकती है. मतदाता पर ही पूरे लोकतंत्र का आधार टिका हुआ है. तो निर्वाचन आयोग का ये कर्तव्य होता है कि पहले तो ऐसी एक वोटर लिस्ट बनाई जाए जो अपने आप में बिल्कुल सही हो और जिसमें सबको मौका मिले कि वो आकर अपना रजिस्ट्रेशन करा सके, नामांकन करा सके. सबका समावेश हमारे वोटर लिस्ट में होना और उनको वोट का अधिकार मिलना ये अत्यंत ही आवश्यक भी है और लोकतंत्र के सुदृढ़ होने और परिपक्व होने की निशानी भी है. चुनाव आयोग का पूरा प्रयास है, इसलिए शतायु वोटर्स, पीडब्ल्यूडी वोटर्स, यंग वोटर्स, महिलाएं, डिफरेंट ज्योग्राफिकल जोन्स में रहने वाले वोटर्स, चाहे वो पहाड़ पर हों, चाहे वो बर्फ में हो, चाहे रेगिस्तान में हो, हर जगह के वोटर्स को शामिल करना हमारा प्रयास है, दायित्व है और वोटर्स का भी दायित्व है कि वो जरूर आए. तो समावेशी तो होना लोकतंत्र के लिए पूरा का पूरा वोटर लिस्ट का सही होना, उसको सबको समानता के अनुसार वोट देने का अधिकार मिलना, उनकी सुविधाएं हम निर्वाचन आयोग के द्वारा दी जानी और लोगों को बाहर निकल के वोट देना, ये सबका अगर स्पेक्ट्रम देखें तो एक लोकतंत्र का त्योहार बनता है और ये निश्चित रूप से एक त्योहार है. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಶ್ರೀ ರಾಜೀವ್ ಕುಮಾರ್ ಅವರು ಎಂತ ಒಳ್ಳೆ ಮಾತುಗಳನ್ನು ಹೇಳಿದ್ರಲ್ಲ. ಈ ಒಳ್ಳೆ ಮಾತುಗಳನ್ನ ನಾವು ಕೇಳಿದ್ಮೇಲೆ ನಾವು ಸಹ ಸಂಕಲ್ಪ ಮಾಡಲೇಬೇಕು. ಒಕ್ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್.
ಅಂಕಲ್, ನಮ್ಮ ಮತದಾರರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ನಮ್ಮ ಚುನಾವಣಾ ಆಯೋಗ ಹೇಗೆ ಈ ಚುನಾವಣೆನ ಜನಪರವಾಗಿಸಲು ಪ್ರಯತ್ನ ಮಾಡ್ತಾ ಇದೆಯೋ ಹಾಗೆ ನಮ್ಮ ತುಂಬಾ ಮತದಾರರು ಕೂಡ ಹಲವಾರು ಸಮಸ್ಯೆಗಳ ನಡುವೆನೂ ಮತಗಟ್ಟೆಗೆ ಬಂದು ಮತ ಚಲಾಯಿಸಿ ಹೋಗ್ತಾರೆ. ಸರಿಯಾಗಿ ಹೇಳಿದೆ ನೋಡು ಕಲ್ಪನಾ. ಇದೇ ವಿಷಯವಾಗಿ ನನಗೆ ತಮಿಳುನಾಡಿನ ಈ ಶಿಕ್ಷಕರಿದಾರಲ್ಲ, ವೆಂಕಟೇಶನ್ ಅಂತ ಹೇಳಿ, ಅವರು ಬಹಳ ನೆನಪಾಗ್ತಾ ಇದ್ದಾರೆ. ಯಾರು ವೆಂಕಟೇಶನ್ ಅಂಕಲ್? ಇವರು 2014ರ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ ಅವರಿಗೆ ಬಹುಶಃ 30 ವರ್ಷ ಇರಬೇಕು. ಅವಾಗ ಅವರು ಮುಕನಹಳ್ಳಿ, ಧರ್ಮಪುರಿ ಜಿಲ್ಲೆ ಇಲ್ಲಿ ಅವರು ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ರು. ಒಂದು ದುರ್ಘಟನೆಯಲ್ಲಿ ಪಾಪ ಅವರು ತಮ್ಮ 2 ಕೈಗಳನ್ನ ಕಳ್ಕೊಂಡ್ಬಿಟ್ಟಿದ್ರು. ಅವರ ಕ್ಷೇತ್ರದಲ್ಲಿ ಚುನಾವಣೆ ದಿನ ತಮ್ಮ ಮನೆ ಮುಂದೆ ನಿಂತ್ಕೊಂಡಿದ್ರು. ಆ ಸಮಯದಲ್ಲಿ ಅವರ ಸ್ನೇಹಿತನ ಮಗ ಹಾಗೆ ಆ ದಾರಿನಲ್ಲಿ ಹೋಗ್ತಾ ಇದ್ದ. ವೆಂಕಟೇಶ್ ಅವರನ್ನು ನೋಡ್ದ, ನಮಸ್ಕಾರ ಮಾಡ್ದ. ಆಮೇಲೆ ನಮಸ್ಕಾರ ಅಂಕಲ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸುರೇಶ್. ನಿನ್ ಕಾಲೇಜ್ ಹೇಗ್ ನಡೀತಾ ಇದೆ? ಇವತ್ತು ಚುನಾವಣೆ ಇರೋದ್ರಿಂದ ಸ್ವಲ್ಪ ಜನ ಗೆಳೆಯರೆಲ್ಲ ಸೇರಿ ಹೊಗೆನಿಕಲ್ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. ಹಾಗಾದ್ರೆ ನೀನು ಮತ ಹಾಕಿ ಆಯ್ತಾ? ಇಲ್ಲ ಅಂಕಲ್, ಇವತ್ತು ಪಿಕ್ನಿಕ್ಗೆ ಹೋಗೋದಿದೆಯಲ್ಲ, ಮತ ಹಾಕೋದು ಕಷ್ಟ ಆಗ್ಬೋದು. ಆದ್ರೆ ಸುರೇಶ್, ನಮ್ಗೆ ನಮ್ಮ ಇಷ್ಟದ ಪ್ರತಿನಿಧಿಗಳಿಗೆ ಮತ ಹಾಕಿ ನಮ್ಮ ದೇಶದ ಭಾಗ್ಯವನ್ನ ಆರಿಸುವಂತ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಅಧಿಕಾರ ಮತ್ತೆ ಕರ್ತವ್ಯ ಕೂಡ ಹೌದು. ನಿಮ್ಮಂತ ಯುವಕರು ಈ ದೇಶದ ಭವಿಷ್ಯ. ನೀವಂತೂ ಖಂಡಿತ ಮತ ಚಲಾಯಿಸಬೇಕು. ನನ್ ಮಾತು ಕೇಳು, ಹೆಚ್ಚೇನು ತಡ ಆಗೋದಿಲ್ಲ. ನಿನ್ನ ಗೆಳೆಯರಿಗೆ ಹೇಳು. ಹಾಗಾದ್ರೆ ಅಂಕಲ್, ನೀವು ವೋಟ್ ಮಾಡಿ ಆಯ್ತಾ? ನಾನು ಬೆಳಗ್ಗೆ ಬೇಗನೆ ಹೋಗಿ ಅದೇ ಕೆಲಸ ಮಾಡಿದೆ ನೋಡು. ಈಗ ನಾನು ಫ್ರೀ. ಹೌದಾ? ನೀವು ಹೇಗೆ ವೋಟ್ ಮಾಡಿದ್ರಿ? ನಾನು ಪೆನ್ ಅನ್ನ ಬಾಯಲ್ಲಿ ಹಿಡಿದು ಅದರಿಂದ EVM ಬಟನ್ ಒತ್ತಿ ವೋಟ್ ಮಾಡಿದೆ. ಇದಕ್ಕೆ ಮತಗಟ್ಟೆ ಅಧಿಕಾರಿಗಳು ಸಹಾಯ ಮಾಡಿದ್ರು. ವೋಟ್ ಹಾಕಿದ್ದಕ್ಕೆ ಗುರುತು ಅದೇ ಅಳಿಸಲಾಗದ ಶಾಯಿಯಿಂದ ಹಾಕ್ತಾರಲ್ಲ. ಇಲ್ಲಿ ನೋಡು ನನ್ನ ಕಾಲು. ಮತಗಟ್ಟೆ ಅಧಿಕಾರಿಗಳು ನನ್ನ ಕಾಲ ಬೆರಳ ಮೇಲೆ ಆ ಶಾಯಿಯಿಂದ ಗುರ್ತು ಹಾಕಿದ್ದಾರೆ. ಹೌದಾ? ದಟ್ ಈಸ್ ನೈಸ್ ಅಂಕಲ್. ನೀವು ನನ್ನ ಕಣ್ತೆರೆಸಿದಿರಿ. ನೀವು ನಮಗೆ ಸ್ಫೂರ್ತಿ. ನಮಗೆ ಯಾವ ಕಷ್ಟವೂ ಇಲ್ಲ, ಆದ್ರೂ ನಾವು ವೋಟಿಂಗ್ ಅನ್ನು ಸೀರಿಯಸ್ ಆಗಿ ತೆಗೆದುಕೊಂಡೇ ಇರಲಿಲ್ಲ. ಆದ್ರೆ ಇವತ್ತು ಪ್ರಮಾಣ ಮಾಡ್ತೀವಿ, ಎಲ್ಲರೂ ಹೋಗಿ ವೋಟಿಂಗ್ ಮಾಡ್ತೀವಿ. ಪಿಕ್ನಿಕ್ ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದ್ರೆ ಲೋಕತಂತ್ರ ಹಬ್ಬ ಯಾವಾಗ್ಲಾದ್ರೂ ಒಮ್ಮೆ ಮಾತ್ರ ಬರೋದು. ಹೀಗೆ ಶಿಕ್ಷಕರಾದ ವೆಂಕಟೇಶನ್ ಅವರು ಯುವಕರಿಗೆ ಮತದಾನದ ಮಹತ್ವದ ಬಗ್ಗೆ ಪಾಠ ಮಾಡಿದ್ರು. ಯುವಕರು ಮತಾಧಿಕಾರ ಬಳಸೋ ಹಾಗೆ ಪ್ರೇರಣೆ ಸಹ ಮಾಡಿದ್ರು. ಅಂಕಲ್, ಅವ್ರ ಕೆಲ್ಸಕ್ಕೆ ನಾವೆಲ್ಲ ಒಂದು ಚಪ್ಪಾಳೆ ಹೊಡಿಬೇಕಲ್ವಾ? ಹೌದು, ಖಂಡಿತ. ಭಾರತಿ, ಕೇವಲ ವೆಂಕಟೇಶನ್ ಮಾತ್ರ ಅಲ್ಲಮ್ಮ, ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಇರೋ ಎಷ್ಟೋ ಜನ ತಮ್ಮ ಶಾರೀರಿಕ ಸಮಸ್ಯೆಗಳನ್ನ ಪಕ್ಕಕ್ಕಿಟ್ಟು ದೃಢ ಸಂಕಲ್ಪದಿಂದ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತಮ್ಮ ಕರ್ತವ್ಯ ಪಾಲನೆ ಮಾಡ್ತಾರೆ. ಎಷ್ಟು ವಿಶೇಷ ಗೊತ್ತಾ ಇದು? ಹೀಗೆ ತಮ್ಮ ದೃಢ ಸಂಕಲ್ಪ ಹಠದಿಂದ ಎವರೆಸ್ಟ್ ಏರಿದ ಭಾರತದ ಮೊಟ್ಟ ಮೊದಲ ಮಹಿಳೆ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಬಚೇಂದ್ರಿ ಪಾಲ್ ಅವರು ಈಗ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. मतदाता जंक्शन कार्यक्रम में सभी श्रोताओं को मेरा यानी बचेंद्री पाल का नमस्कार। हम बहुत भाग्यशाली हैं कि हमें चुनाव करके अपने प्रतिनिधि को चुनने का अधिकार प्राप्त है। मैं एक विवेकपूर्ण मतदाता हूं और मैंने अपने जीवन के सभी चुनावों में वोट डाला है। मुझे गर्व है कि मेरे निर्णय से मेरे क्षेत्र का निरंतर विकास हुआ है। यदि आप भी अपने क्षेत्र का विकास चाहते हैं तो चुनाव प्रक्रिया में बढ़ चढ़कर हिस्सा लें। चुनाव में हर एक मत की अपनी भूमिका होती है। कहीं ऐसा न हो कि आपके घर बैठे रहने से गलत प्रत्याशी चुनाव जीत जाए और अगले 5 साल तक आप पछताते रहें। आप न सिर्फ खुद वोट करें बल्कि अपने आसपास के अन्य वोटर्स को भी वोट डालने के लिए जरूर प्रोत्साहित करें। आपका एक वोट देश के विकास के लिए बेहद कीमती है। यदि आप भारत को विश्व में एवरेस्ट जैसा सबसे ऊंचा देखना चाहते हैं तो एक समझदार नागरिक बने। प्रत्याशी को जांच परख के सही उम्मीदवार का चुनाव करें ताकि वो आपके इलाके और देश को प्रगति के पथ पर अग्रसर करे। तो मेरे साथ मिलके कहें, हम वोट जरूर डालेंगे। जय हिंद। ಈ ಸುಂದರ ಸಂದೇಶಕ್ಕಾಗಿ ನಾವು ಬಚೇಂದ್ರಿ ಪಾಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ಬೋಣ. ಭಾರತದಂತಹ ಈ ವಿಶಾಲವಾದ ಭೌಗೋಳಿಕ ಮತ್ತೆ ಜನಸಂಖ್ಯೆ ಪ್ರಕಾರ ಬಹು ಆಯಾಮದ ಸಮಾಜದಲ್ಲಿ ಮತದಾನ ವ್ಯಾಪಕ, ಸಂವೇದನಾಶೀಲ ಹಾಗೂ ಸವಾಲಿನಿಂದ ಕೂಡಿರುವಂತಹದ್ದು. ನಿಮಗ್ ಗೊತ್ತಾ ಏನು? ನಮ್ಮ ಈ ಲೋಕತಾಂತ್ರಿಕ ವ್ಯವಸ್ಥೆಯನ್ನ ಸರಾಗವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಚುನಾವಣಾ ಆಯೋಗ ಸದಾ ಪ್ರಯತ್ನಶೀಲವಾಗಿದೆ. ಚುನಾವಣೆನ ಇನ್ಕ್ಲೂಸಿವ್ ಆಗಿಸೋದಕ್ಕೆ
ತುಂಬಾ ಪ್ರಯತ್ನಗಳನ್ನ ಮಾಡ್ತಾನೇ ಇದೆ. ಹೌದು ಅಂಕಲ್, ಇದು ಬಹಳ ಸತ್ಯವಾದಂತ ಮಾತು ಬಿಡಿ. ಆಮೇಲೆ ಈ 2014ರ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಮತದಾನ ಮಾಡೋದಕ್ಕೆ ಜನರನ್ನ ವಿಶೇಷ ರೀತಿಯಲ್ಲಿ ಪ್ರೋತ್ಸಾಹಿಸಿತು. ಹೌದಾ ಅಂಕಲ್? ಆದ್ರೆ ಅಲ್ಲಿ ತುಂಬಾ ದ್ವೀಪಗಳಿದೆ, ಹಾಗೆ ದಟ್ಟ ಕಾಡುಗಳು ಇದೆ ಅಲ್ವಾ ಭಾರತಿ? ಮತ್ತಲ್ಲಿ ಮೊಸಳೆಗಳು ಕೂಡ ತುಂಬಾ ಇದೆಯಂತೆ. ಹೌದು ಹೌದು, ಆ ನದಿಗಳಲ್ಲಿ ಮೊಸಳೆಗಳು ಸಾಕಷ್ಟಿವೆ. ಸುಮಾರು 8200 ಚದರ ಕಿಲೋಮೀಟರ್ನಲ್ಲಿರೋ 37 ದ್ವೀಪಗಳು ಮತ್ತೆ ಅದರ ಜನಸಂಖ್ಯೆಯನ್ನ ತಲುಪೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಭರತ್. ಆದ್ರೆ ಇದೇ ಸಣ್ಣ ಸಣ್ಣ ನದಿಗಳ ಲಿಂಕ್ನ ಸಹಾಯದಿಂದ ಸಮುದ್ರ ಮತ್ತೆ ದಟ್ಟ ಕಾಡುಗಳು ಜೊತೆಗೆ ಹಲವಾರು ಪ್ರಾಕೃತಿಕ ಸಮಸ್ಯೆಗಳನ್ನ ಎದುರಿಸ್ತಾ ಅಲ್ಲಿ ಮತದಾನದ ಪ್ರಸಾರ ಮಾಡೋದು ಸಿಕ್ಕಾಪಟ್ಟೆ ದೊಡ್ಡ ಸವಾಲಾಗಿತ್ತು ನಮ್ಮ ಚುನಾವಣಾ ಆಯೋಗಕ್ಕೆ. ಅದೇ ಹೇಳ್ತಾರಲ್ಲ, ಮನಸ್ಸಿದ್ರೆ ಮಾರ್ಗ ಅಂತ. ಹೌದೌದು. ಇದನ್ನ ಅನುಸರಿಸ್ತಾ ಭಾರತದ ಚುನಾವಣಾ ಆಯೋಗ ಬಹಳ ದೃಢ ನಿರ್ಧಾರದಿಂದ ನೋಡಿ, ಅಲ್ಲಿ ಈ ಯಾವುದು ಎಲೆಕ್ಟ್ರಾನಿಕ್ ಮೀಡಿಯಾಗಳಿರ್ಲಿಲ್ಲ, ಸಮಾಚಾರ ಪತ್ರಿಕೆಗಳು, ಹೋರ್ಡಿಂಗ್ಸು, ಇಂಟರ್ನೆಟ್ ಈ ತರದ ಯಾವ ಸಾಧನಗಳು ಇಲ್ಲದೆ ಇದ್ರೂ ಸಾಂಪ್ರದಾಯಿಕ ರೂಪದಲ್ಲಿ ಎಲ್ಲವನ್ನ ನಮ್ಮ ಚುನಾವಣಾ ಆಯೋಗ ತಲುಪಿತು. ಅದ್ ಹೇಗ್ ಸಾಧ್ಯ ಅಂಕಲ್? ಈಗ ಜಾತ್ರೆ ಮತ್ತೆ ನಾಟಕ ಇವಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಸುಮಾರು 25 ವತನ್ಗಳನ್ನ ಸಿದ್ಧಪಡಿಸಲಾಯಿತು. ವತನ್ ಅಂದ್ರೇನು ಅಂಕಲ್? ದೇಶನ? ಅಂಡಮಾನ್ ನಿಕೋಬಾರ್ಗಾಗಿ ಸಿದ್ಧಪಡಿಸಿದ ಮತದಾತ ಜಾಗರೂಕತಾ ತಂಡಕ್ಕೆ ವತನ್ ಅಂತ ಹೆಸರಿಟ್ಟಿದ್ರು. ಇದರಲ್ಲಿ ಸ್ಥಳೀಯ ಕಲಾವಿದರು, ಕಾಲೇಜ್ ವಿದ್ಯಾರ್ಥಿಗಳು ಅಲ್ಲದೆ ಸ್ವಯಂ ಸೇವಕರು ಇವರನ್ನೆಲ್ಲ ಸೇರಿಸಿಕೊಳ್ಳಲಾಗಿತ್ತು. ಇವರುಗಳು ಅಲ್ಲಿನ ಎಲ್ಲ ಮತದಾನ ಕೇಂದ್ರಗಳನ್ನ ಕವರ್ ಮಾಡ್ಕೋತಾ ಬಂದ್ರು. ಅವರು ಹಾಡ್ ಹಾಡ್ತಾ ಇದ್ರು, ನಾಟಕ ಮಾಡ್ತಾ ಇದ್ರು, ಮತ ಚಲಾಯಿಸೋದಕ್ಕೆ ಜನರನ್ನ ಪ್ರೇರೇಪಿಸ್ತಾ ಇದ್ರು. ಅದಕ್ಕೋಸ್ಕರ ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಅಲ್ಲಿಂದ ಮತ್ತೊಂದು ಜಾಗಕ್ಕೆ ಹೀಗೆ ಹೋಗ್ತಾ ಹೋಗ್ತಾ ಎಲ್ರಿಗೂ ವೋಟಿಂಗ್ ಬಗ್ಗೆ ತಿಳಿಸ್ತಾ ಇದ್ರು. ಎಲ್ಲೇ ಹೋದ್ರು ಕರಪತ್ರಗಳನ್ನು ಹಂಚ್ತಾ ಇದ್ರು, ಪೋಸ್ಟರ್ ಗಳನ್ನ ಹಚ್ತಾ ಇದ್ರು, ಬ್ಯಾನರ್ ಗಳನ್ನ ಹಾಕ್ತಾ ಇದ್ರು. ಮತ್ತೆ ಮನೆ ಮನೆಗೆ ಹೋಗಿ ಅವರಿಗೆ ಚುನಾವಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ರು. ಆದ್ರೆ ಅಂಕಲ್, ಅವರ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ತೇನು? ಖಂಡಿತ ಸಿಕ್ತು. ಅಂಡಮಾನ್ ನಿಕೋಬಾರ್ ಜನರನ್ನ ಅವರು ತಲುಪೋದ್ರಲ್ಲಿ ಸಾಕಷ್ಟು ಯಶಸ್ಸನ್ನ ಕಂಡ್ರು. ಇದರಿಂದ ಒಳ್ಳೆಯ ಮತದಾನ ಸಹ ಆಯಿತು. ನಿಜ, ಒಪ್ಕೊಳ್ಳೇಬೇಕು ಅಂಕಲ್. ಭಾರತದ ಚುನಾವಣಾ ಆಯೋಗ ಚುನಾವಣೆಯನ್ನ ಇನ್ಕ್ಲೂಸಿವ್ ಆಗಿಸಲು ಮಾಡ್ತಾ ಇರತಕ್ಕಂತಹ ಇಂತಹ ಪ್ರಯತ್ನಗಳನ್ನ ನಾವೆಲ್ಲರೂ ಕೂಡ ಗುರುತಿಸಲೇಬೇಕು. ಅದಕ್ಕೆ ಭಾರತ ಚುನಾವಣಾ ಆಯೋಗ ಈ ಬಾರಿ ಜನವರಿ 25ರ ರಾಷ್ಟ್ರೀಯ ಮತದಾರ ದಿನದ ಸಂದರ್ಭದಲ್ಲಿ ಮತದಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ, ನಾವು ನಿಶ್ಚಯವಾಗಿ ಮತ ಚಲಾಯಿಸ್ತೇವೆ ಅನ್ನೋದನ್ನ ಧ್ಯೇಯವಾಕ್ಯವಾಗಿ ನೀಡಿತು. ಅಂದ್ರೆ ಮತದಾನ್ ಜೈಸಾ ಕುಚ್ ನಹಿ, ವೋಟ್ ಜರೂರ್ ಕರೆಂಗೆ ಹಮ್ ಅಂತ ಹೇಳಿ. ಅದೇ ಹೇಳ್ತಾರಲ್ಲಪ್ಪ, ನಥಿಂಗ್ ಲೈಕ್ ವೋಟಿಂಗ್, ವಿ ವೋಟ್ ಫಾರ್ ಶ್ಯೂರ್ ಅಂತ. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ ಹಾಗೂ ಪುರಸ್ಕಾರ ಯಾರದ್ದು ಅಂತ ಕೇಳುವಂತ ಸಮಯ. ಅದಕ್ಕೂ ಮೊದಲು ಭಾರತ್, ಹಿಂದಿನ ಸಂಚಿಕೆ ಪ್ರಶ್ನೆ ಏನು, ಅದರ ಉತ್ತರ ಏನು ಅಂತ ತಿಳಿಸೋಣ. ಹಿಂದಿನ ಸಂಚಿಕೆಯ ನಮ್ಮ ಪ್ರಶ್ನೆ: ಚುನಾವಣಾ ಅಭ್ಯರ್ಥಿಯ ವಿದ್ಯಾರ್ಹತೆ, ಸಂಪತ್ತು, ಆಸ್ತಿ ವಿವರ ಮತ್ತು ಅಪರಾಧಿಕ ಹಿನ್ನೆಲೆಯ ಮೊಕದ್ದಮೆಗಳ ಬಗ್ಗೆ ಮಾಹಿತಿ ನೀಡಲು ಯಾವ ಆಪ್ ಸಹಾಯಕ? ಇದಕ್ಕೆ ಸರಿಯಾದ ಉತ್ತರ ನೋ ಯುವರ್ ಕ್ಯಾಂಡಿಡೇಟ್ ಆಪ್ ಅಥವಾ KYC ಆಪ್. ಈ ಪ್ರಶ್ನೆಗೆ ಸರಿ ಉತ್ತರ ಕಳುಹಿಸಿ ವಿಜೇತರಾದವರು ಅಂತಂದ್ರೆ ಕಾಜಲ್ ಮಲ್ಕರ್, ಉತ್ತರ್ ಪದ್ಮಬಿಲ್ ಗ್ರಾಮ, ಪನಿಸಾಗರ್ ಜಿಲ್ಲೆ, ತ್ರಿಪುರಾ. ಬಹುಮಾನ ವಿಜೇತರಿಗೆ ಹಾರ್ದಿಕ ಅಭಿನಂದನೆಗಳು. ಭಾರತ್, ಇನ್ನು ಈ ಸಂಚಿಕೆಯ ಪ್ರಶ್ನೆ ಕೇಳಬೇಕಲ್ಲ. ರಾಷ್ಟ್ರೀಯ ಮತದಾರ ದಿನ ಜನವರಿ 25, 2023ಕ್ಕೆ ಭಾರತ ಚುನಾವಣಾ ಆಯೋಗ ಯಾವ ಧ್ಯೇಯ ವಾಕ್ಯವನ್ನ ನೀಡಿದೆ? ಪ್ರಶ್ನೆ ಮತ್ತೊಮ್ಮೆ. ರಾಷ್ಟ್ರೀಯ ಮತದಾರ ದಿನ ಜನವರಿ 25, 2023ಕ್ಕೆ ಭಾರತ ಚುನಾವಣಾ ಆಯೋಗ ಯಾವ ಧ್ಯೇಯ ವಾಕ್ಯವನ್ನ ನೀಡಿದೆ? ಈ ಪ್ರಶ್ನೆಗೆ ಸರಿ ಉತ್ತರವನ್ನು 9999031950ಗೆ ವಾಟ್ಸ್ಆಪ್ ಮೂಲಕ ನೀವು ಕಳುಹಿಸಬೇಕು. ನಿಮ್ಮ ಉತ್ತರಗಳ ನಿರೀಕ್ಷೆಯಲ್ಲಿ ನಾವಿರ್ತೇವೆ. ಹೊರಡೋದಕ್ಕೂ ಮುಂಚೆ ನಮ್ಮ ಕೇಳುಗರು ಒಬ್ಬರಿಂದ ಬಂದಿರುವಂತಹ ರೆಕಾರ್ಡಿಂಗ್ ಒಂದನ್ನ ಕೇಳಿಸ್ಬಿಡೋಣವಾ? मैं हरिबिलास सिंह तोमर, ग्राम तरसमा, जिला मुरैना, मध्य प्रदेश। मंदिर सूना, दीपक बिन बसदा सूनी, बाग बिना स्वच्छ सलिल बिन सरता सूनी, सूना लोकतंत्र मतदान बिना। एक वोट की शक्ति निराली, बूंद बूंद से घट भरता खाली। जल हमको जीवन देता पल पल, वोट समारे आने वाला कल। एक वोट से हो जाती हार, एक वोट से हो जाती है जीत। वतन की खातिर वोट करें हम अमूल्य समझ कर इसको मीत। पल भर में बदल देता समय ऐसा अस्त्र हमारा वोट, तीर और तलवारों से ज्यादा गहरी होती इसकी चोट। ಸ್ನೇಹಿತರೆ,
ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಕವಿತೆ ಅಥವಾ ವಿಚಾರ ಮಂಡಿಸುವ ಆಸಕ್ತಿ ಇದ್ರೆ ನಿಮಗಿದು ಸ್ವಾಗತ. ನಮ್ಮ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ರೆಕಾರ್ಡಿಂಗ್ ಅನ್ನ ಕಳುಹಿಸಿಕೊಡಿ. ಭಾರತ್, ಇಲ್ಲಿಗೆ ನಮ್ಮ ಇವತ್ತಿನ ಮತದಾತ ಜಂಕ್ಷನ್ ಕಾರ್ಯಕ್ರಮವನ್ನ ಮುಗಿಸುವ ಸಮಯ ಬಂದಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಕೇಳುಗರನ್ನ ಭೇಟಿಯಾಗೋಣ. ನಮಸ್ಕಾರ. ಕೂಡಲು ಜನ ವೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್.